ಅದಾರ ನೀವು ಬರಾಕ 8 ವರ್ಷ ಆತ್ರಿ ಇಲ್ಲಿ? ಈಗ ಫಸ್ಟ್ ವರ್ಷ ರೀ. ಫಸ್ಟ್ ವರ್ಷ. ಹ್ಞೂ ರೀ. ನಿಮ್ ವಯಸ್ಸ್ರಿ? ವಯಸ್ಸು 60 ರೀ. ನೋಡ್ರಿ 60 ವಯಸ್ಸಾದ್ರೂ 170 ಮೆಟ್ಲ ಹತ್ಕೊಂಡ್ ಬರತಾರ ಅಜ್ಜಾರ ಅಂತಂದ್ರ ನಮ್ ಯುವಕರಿಗೆ ಹತ್ತಕ್ಕಾಗುಲ್ಲ ಇದನ್ನೀಗ. ನಾವಿವತ್ ಬಂದೇವು ಅಂಜನಾದ್ರಿಗೆ. ಈ ಅಂಜನಾದ್ರಿ ವಿಶೇಷತೆ ಏನಪ್ಪಾ ಅಂತಂದ್ರ ಈ ಜಾಗ ಒಂದ್ ಬಹಳ ಶಕ್ತಿಶಾಲಿ ಜಾಗ ಐತಿ. ಯಾಕಪ್ಪಾ ಅಂದ್ರೆ ಈ ಜಾಗ ಈಗಿಂದಲ್ಲ, ರಾಮಾಯಣ ಮಹಾಭಾರತ ಕಾಲದಿಂದನೂ ಜಾಗ ಐತಿದ್ದ. ರಾಮಾಯಣ ಕಾಲದಾಗಿಂದ ಜಾಗ ಇದೆ. ಏನಪ್ಪಾ ಇದ್ರ ವಿಶೇಷತೆ ಅಂತಂದ್ರ ಇದು ಆಗಿನ ಕಾಲದಾಗ ಕಿಷ್ಕಿಂದ ಅಂತ ಇದ್ರ ಹೆಸರು. ಈ ಕಿಷ್ಕಿಂದ ನಗರಿ ಒಳಗ ಆಂಜನೇಯ ಹುಟ್ಟಿದ ಜಾಗ ಇದೆ. ಇದೇನೈತ್ಲ ಈ ಕಲ್ಲುಗಳು ಕಾಣತ್ತಲ್ಲ, ಇವೇನ್ ಕಲ್ಲುಗಳು ಕಾಣತ್ತಲ್ಲ ನಿಮ್ಗ, ಈ ಕಲ್ಲುಗಳ ಮ್ಯಾಲ ಆಂಜನೇಯ ಆಡಿದ ಜಾಗ ಇದೆ. ನಮ್ಮ ಹನುಮಂತ ಏನದಲ್ಲ, ಹನುಮಂತ ಇದೆಲ್ಲಾ ಆಟ ಆಡಿದ ಜಾಗಗಳು ಎಲ್ಲ ಕಲ್ಲುಗಳು. ಪ್ರತಿಯೊಂದು ಕಲ್ಲುಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಪ್ರತಿಯೊಂದು ಕಲ್ಲ ಮೇಲೆ ಜೈ ಶ್ರೀರಾಮ್ ಅಂತ ಬರ್ತೈತಿ ಜನ ಇಲ್ಲಿ. ಮಸ್ತ್ ಪವರ್ಫುಲ್ ಜಾಗ. ಹುಬ್ಬಳ್ಳಿ ಅಂದ್ರೆ ಇಷ್ಟ ಬೆಟ್ಟ ತಗೊಂಡ್ಬಂದ್ರಿ ಹೆಂಗ ನಿಮಗ? ಎಲ್ಲ ಲೂಸ್ ಆಗ್ಯಾವ್ರಿಪ್ಪ. ಏನ್ ಫಸ್ಟ್ ಟೈಮ್ ಬರುದ್ರ? ನಾ ತುಂಬಾ ನಮ್ಮ ದೇವ್ರ ಅಂದ್ರೆ ಜೈ ಶ್ರೀರಾಮ್ ಅಂತ ಹೇಳ್ತೀನಿ. ಸೊ ಪವರ್ಫುಲ್ ದೇವ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಅಂತಲ್ಲ ಇಡೀ ಇಂಟರ್ನ್ಯಾಷನಲ್ ನಮ್ಮ ಆಂಜನೇಯ ಬೆಟ್ಟ ಅಂದ್ರೆ ಇಡೀ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಸೊ ಪವರ್ಫುಲ್ ದೇವ್ರು, ಈ ದೇವ್ರನ್ನ ಯಾವತ್ತು ನಂಬಿದ್ರೆ ಯಾರು ಬೇಕಾದ್ರೆ ಮೋಸ ಮಾಡ್ಬೋದು, ಆದ್ರೆ ಆಂಜನೇಯ ನಂಬಿದ್ರೆ ಯಾವಾಗ ಕಾರಣಕ್ಕೆ ಮೋಸ ಮಾಡಲ್ಲ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.